ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಪೂಜಾ ಹರೀಶ್ ಯೂಟ್ಯೂಬ್ ಚಾನಲ್. ನಾನಿವತ್ತು ಬೆಳಗಿನ ಜಾವ 6 ಗಂಟೆಯಿಂದನೇ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಇಲ್ಲಿ ಮನೆಯಲ್ಲಿ ಯಾವುದಾದ್ರೂ ವೇಸ್ಟ್ ಮಾತ್ರೆಗಳಿದ್ದರೆ ಅದನ್ನು ಗಿಡಕ್ಕೆ ಹಾಕಿ ತುಂಬ ಚೆನ್ನಾಗಿ ಬರುತ್ತೆ. ಸುಮ್ಮನೆ ಬಿಸಾಡೋದಕ್ಕಿಂತ ನಾನಿಲ್ಲಿ ವೇಸ್ಟ್ ಇತ್ತು ನೋಡಿ, ಒಂದೊಂದು ಪಾರ್ಟಿಗೂ ಒಂದೊಂದು ಮಾತ್ರೆ ಹಾಕಿಬಿಟ್ಟಿದ್ದೀನಿ. ಮೆಂತ್ಯ ಸೊಪ್ಪು ಕೂಡ ಚೆನ್ನಾಗಿ ಬಂದಿದೆ ನೋಡಿ, ತುಂಬ ಚೆನ್ನಾಗಿ ಬಂದಿದೆ ಗಿಡಗಳು. ನಾನಿವತ್ತು ನಿಮಗೆ ಮಾಡಿ ತೋರಿಸ್ತಿರೋ ರೆಸಿಪಿ ಏನಂದರೆ ಮಸಾಲೆ ಅಕ್ಕಿ ರೊಟ್ಟಿ ಮತ್ತು ಕಾಯಿ ಚಟ್ನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ನಮಗೆ ಹೆಣ್ಮಕ್ಳಿಗೆ ಕಿಚನ್ನು ಬೆಳಗ್ಗೆನೇ ಫ್ರೆಶ್ ಆಗಿದ್ರೇ, ನೀಟಾಗಿದ್ರೇ ಮಾಡೋದಕ್ಕೆ ಕುಕ್ಕಿಂಗ್ನ ಇಂಟ್ರೆಸ್ಟ್ ಇರುತ್ತೆ. ಬನ್ನಿ ಸ್ಟಾರ್ಟ್ ಮಾಡೋಣ ಅಕ್ಕಿ ರೊಟ್ಟಿನ ಮತ್ತು ಕಾಯಿ ಚಟ್ನಿ ಮಾಡೋದನ್ನು. ಆಲ್ರೆಡಿ ನಾನಿಲ್ಲಿ ಕ್ಯಾರೆಟು, ಸೌತೆಕಾಯಿ, ಈರುಳ್ಳಿನ ಚೆನ್ನಾಗಿ ಸಣ್ಣದಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ನೆಕ್ಸ್ಟು ನಾನಿಲ್ಲಿ ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಕೂಡ ನೋಡಿ ಆಲ್ರೆಡಿ ಮಿಕ್ಸ್ ಆಗಿದೆ, ಎಲ್ಲ ಸಣ್ಣದಾಗಿ ಮಿಕ್ಸ್ ಆಗಿದೆ. ಮಿಕ್ಸ್ ಆಗಿರೋದನ್ನು ಒಂದು ಬೌಲ್ಗೆ ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು, ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಚಿಕ್ಕದಾಗಿ. ಅದ್ರ ಜೊತೆಗೆ 1 ಸ್ಪೂನಷ್ಟು ಕಡಲೆಬೇಳೆ, 1 ಸ್ಪೂನಷ್ಟು ಜೀರಿಗೆ, 2 ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಇಲ್ಲಿ ಸೈಡಲ್ಲಿ ನಾನು ಅಕ್ಕಿ ರೊಟ್ಟಿಗೆ ನೀರನ್ನ ಕಾಯೋದಕ್ಕೆ 1 ಸ್ಪೂನಷ್ಟು ಉಪ್ಪು ಹಾಕಿ ನಾನು ಉಗುರು ಬೆಚ್ಚಗಿನ ಸ್ವಲ್ಪ ಬಿಸಿಯಾಗಿ ಕಾಯಿಸ್ಕೊತಿದ್ದೀನಿ. ಆಲ್ರೆಡಿ ಮಿಕ್ಸ್ ಮಾಡಿರೋ ಅಂತಹ ಮಸಾಲ ಇದಕ್ಕೆ 2 ಬೌಲ್ನಷ್ಟು ಅಕ್ಕಿ ಹಿಟ್ಟನ್ನು ನಾನು ಹಾಕ್ಕೋತಿದ್ದೀನಿ. ನಿಮಗೆ ಎಷ್ಟು ಬೇಕು ಅಷ್ಟನ್ನು ಹಾಕ್ಕೊಳ್ಳಿ. ನಾನಿಲ್ಲಿ 2 ಬೌಲಷ್ಟು ತೋರಿಸ್ತಿದ್ದೀನಿ. ಉಪ್ಪನ್ನು ಕೂಡ ಅಷ್ಟೇ ನೀರಿಗೆ ಆಲ್ರೆಡಿ ಆ್ಯಡ್ ಮಾಡಿರ್ತೀವಿ. ಒಂದು ಸಲ ನೀಟಾಗಿ ಕಲಸಿ ಎಲ್ಲ ಆದಮೇಲೆ ಟೇಸ್ಟ್ ನೋಡಿಕೊಂಡು ಆಮೇಲೆ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ. ನಮ್ಮ ಕಡೆ ಇದೇ ಥರ ಮಾಡೋದು, ಬಟ್ ನಾನಿಲ್ಲಿ ಕ್ಯಾರೆಟು ಮತ್ತು ಸೌತೆಕಾಯಿ ಎಲ್ಲ ಆ್ಯಡ್ ಮಾಡಿದ್ದೀನಿ. ನಮ್ಮಮ್ಮ ಯಾವಾಗಲೂ ಯಾವಾಗ ಮಾಡ್ತಿದ್ರು, ಸೊ ಅದೇ ರೆಸಿಪಿನ ಶೇರ್ ಮಾಡ್ತಿದ್ದೀನಿ. ನಿಮ್ಮ ಕಡೆ ಹೇಗೆ ಮಾಡ್ತಿರೋ ಗೊತ್ತಿಲ್ಲ, ನಮ್ಮ ಸೈಡ್ ಇದೇ ಥರ ಮಾಡೋದು. ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಬಂದು. ಫಸ್ಟು ನೀರಿಗೆ ಹಾಕೋದನ್ನು ಮುಂಚೆನೇ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಆಮೇಲೆ ನೀರು ಹಾಕಿ ನಿಧಾನವಾಗಿ ಕಲಿಸ್ತಾ ಹೋಗಿ. ಏಕೆಂದರೆ ಮಿಕ್ಸ್ ಮಾಡೋದ್ರಿಂದ ನೀಟಾಗಿ ಎಲ್ಲ ಜೀರಿಗೆ ಚಿಕ್ಕದೆಲ್ಲ ನೀಟಾಗಿ ಮಿಕ್ಸ್ ಆಗುತ್ತೆ ಹಿಟ್ಟಿನ ಜೊತೆ. ನೋಡಿ ಮಿಕ್ಸ್ ಆಗಿದೆ. ನೆಕ್ಸ್ಟ್ ಇವಾಗ ನೀರು ಹಾಕ್ತಾ ನೀಟಾಗಿ ನಿಧಾನವಾಗಿ ಕಲಿಸ್ಕೊಳ್ಳಿ. ಚೆನ್ನಾಗಿ ನಾದಿದಷ್ಟು ಅಕ್ಕಿ ರೊಟ್ಟಿ ಒಡಕಲು ಬರೋದಿಲ್ಲ, ನೀಟಾಗಿ ಚಪಾತಿ ಟೈಪಲ್ಲೇ ಬರುತ್ತೆ. ರೊಟ್ಟಿ ಹಾಕೋದು ತುಂಬ ಈಸಿ. ಫಸ್ಟು ನಾನು ರೊಟ್ಟಿನೇ ಹಾಕೋದಕ್ಕೆ ಬರ್ತಿರಲಿಲ್ಲ, ನಾನು ಕೂಡ ಮದುವೆ ಆದಮೇಲೆ ಕಲ್ತ್ಕೊಂಡಿದ್ದು. ನಮಗಿನ್ನೂ ಡೈಲಿ ರೈಸು ತಿಂದು ಚಪಾತಿನ ತುಂಬ ತಿಂದು ಬೇಜಾರಾಗಿರುತ್ತೆ. ಸೊ ಅದಕ್ಕೋಸ್ಕರ ವೀಕ್ಲಿ 3 ಟೈಮ್ಸು 2 ಟೈಮ್ಸ್ ಆದ್ರೂ ಈ ಥರ ಅಕ್ಕಿ ರೊಟ್ಟಿನ ಮಾಡ್ಕೊಂಡು ತಿಂದರೆ ತುಂಬ ಹೆಲ್ತಿಯಾಗಿರುತ್ತೆ. ಏಕೆಂದರೆ ಅದಕ್ಕೆ ವೆಜಿಟೇಬಲ್ಲು ಎಲ್ಲದೂ ಕೂಡ ಸೇರಿಸಿರ್ತೀವಲ್ವ, ತುಂಬ ಹೆಲ್ತಿಯಾಗಿರುತ್ತೆ. ಪ್ಲೇನ್ ಮಾಡ್ಕೊಳೋದಕ್ಕಿಂತ ಈ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇನ್ನು ಕೆಲವರು ಶುಂಠಿನೂ ಹಾಕ್ತಾರೆ, ಲೈಟಾಗಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಆ್ಯಡ್ ಮಾಡ್ಕೋತಾರೆ. ನಾನು ಅದೇನೂ ಹಾಕಿಲ್ಲ, ಇಷ್ಟೇ ಸ್ಪೈಸಸ್ ಹಾಕಿರೋದು. ಆಮೇಲೆ ಕರಿಬೇವಿನ ಸೊಪ್ಪು ಕೂಡ ಆ್ಯಡ್ ಮಾಡ್ಕೋಬೋದು, ಅದು ಕೂಡ ಟೇಸ್ಟಾಗಿರುತ್ತೆ. ಮತ್ತು ಸಬ್ಬಸಿಗೆ ಸೊಪ್ಪು ಕೂಡ ಹಾಕ್ಕೊಂಡ್ರೆ ಅದು ಇನ್ನೂ ತುಂಬ ಚೆನ್ನಾಗಿರುತ್ತೆ. ಮತ್ತು ಮೆಂತ್ಯ ಸೊಪ್ಪನ್ನು ಕೂಡ ಕಟ್ ಮಾಡಿಕೊಂಡು ಹಾಕ್ಕೋತಾರೆ. ಏನೇ ಸೊಪ್ಪಾಗಿದ್ರೂ ಕೂಡ ನಾವು ಮಾಡೋ ವಿಧಾನ ನೀಟಾಗಿದ್ದರೆ ಚೆನ್ನಾಗಿ ಬರುತ್ತೆ. ಫೈನಲ್ಲಾಗಿ ನೋಡಿ ಚೆನ್ನಾಗಿ ನಾದಿದ್ದೀನಿ ನಾನು, ಹಿಟ್ಟನ್ನ ನಾದಿದಷ್ಟು ಚೆನ್ನಾಗಿ ರೊಟ್ಟಿ ಬರುತ್ತೆ. ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡಿಬಿಡಿ, ಕೊನೆಯವರೆಗೂ ನೋಡಿ. ನೀವು ಒಂದು ಸಲ ಟ್ರೈ ಮಾಡಿ, ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಪಲ್ಯ ಅದಕ್ಕಿಂತ ನನಗೆ ರೊಟ್ಟಿ ಅಂದರೆ ನನಗೆ ಕಾಯಿ ಚಟ್ನಿನೇ ಫೇವ್ರೆಟ್ಟು. ಕಾಯಿ ಚಟ್ನಿ ರೊಟ್ಟಿಗೆ ಒಳ್ಳೆ ಕಾಂಬಿನೇಷನ್ ಇರುತ್ತೆ. ನೀಟಾಗಿ ನಾದಿದ್ದೀನಿ ನೋಡಿ. ನೀವು ಆಯಿಲ್ ಹಾಕ್ಕೊಂಡಿದ್ರೆ ಇನ್ನೊಂದು ಸಲ ಹಾಕ್ಕೋಬೋದು, ಬಟ್ ನಾನಿಲ್ಲಿ ಯಾವಾಗಲೇ 2 ಸ್ಪೂನ್ ಹಾಕಿದ್ದೆ, ಅದಕ್ಕೆ ನಾನು ಮತ್ತೆ ಆ್ಯಡ್ ಮಾಡಿಲ್ಲ ಆಯಿಲ್ನ. ನಿಮ್ಮ ಚಾಯ್ಸ್, ಹಾಕ್ಕೊಳೋದಿದ್ರೆ ಹಾಕ್ಕೊಳ್ಳಿ. ಚೆನ್ನಾಗಿ ನಾದಿ
ಸೇಮ್ ಚಪಾತಿ ಎಷ್ಟು ಇದಾಗಿ ಸಾಫ್ಟಾಗಿ ಬರುತ್ತೆ ಅಷ್ಟೇ ಚೆನ್ನಾಗಿ ಬರುತ್ತೆ. ಚಪಾತಿ ಹಿಟ್ಟೂ ಅಷ್ಟೇ ಅಲ್ವಾ, ಚೆನ್ನಾಗಿ ನಾದಿದ್ರೇ ಚಪಾತಿನೇ ಬರೋದು. ಅದೇ ಥರ ರೊಟ್ಟಿನೂ ಕೂಡ ನಾದಿ ಒಂದು ಸೈಡ್ಗೆ ಎತ್ತಿಟ್ಕೊಳ್ಳೋಣ. ಚಟ್ನಿಗೆ ರೆಡಿ ಮಾಡ್ಕೊಳ್ಳೋಣ. ನಾನು ಆಲ್ರೆಡಿ ಇಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಜೀರಿಗೆ ಹಾಕಿದ್ದೆ ಫಸ್ಟೇ. ಇವಾಗ ಇಲ್ಲಿ ಬೆಳ್ಳುಳ್ಳಿ ಹಾಕ್ತಿದ್ದೀನಿ ಮತ್ತು ಒಂದು ಸ್ವಲ್ಪ ಹುಣಸೆ ಹಣ್ಣು ಕೂಡ ಹಾಕ್ತಿದ್ದೀನಿ. ಒಂದು 1/4 ಸ್ಪೂನಷ್ಟು ಉಪ್ಪನ್ನು ಕೂಡ ಸೇರಿಸ್ತಿದ್ದೀನಿ. ನಾನು ಮೆಣಸಿನಕಾಯಿ, ಪುದೀನ, ಕರಿಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಮಿಕ್ಸಿ ಆಡಿಸ್ತಿದ್ದೀನಿ. ಫ್ರೈ ಮಾಡೋದ್ರಿಂದ ಅದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಫ್ರೈ ಮಾಡಿ ಹಾಕ್ಕೊಳ್ಳಿ. ಫ್ರೈ ಮಾಡಬೇಕಾದ್ರೆ ಒಂದು ಸ್ವಲ್ಪ ಆಯಿಲ್ನ ಆ್ಯಡ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಮತ್ತು ಒಂದು ಬೌಲ್ನಷ್ಟು ಕಾಯಿನೂ ಕೂಡ ಹಾಕ್ಕೋತಿದ್ದೀನಿ. ನೀಟಾಗಿ ಸಣ್ಣದಾಗಿ ಮಿಕ್ಸಿನ ಆಡಿಸ್ಕೊಂಡು ಚಟ್ನಿನೂ ಕೂಡ ರೆಡಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ನಾನು ಆವಾಗಲೇ ನಾದಿಟ್ಟಿರುವಂತಹ ಅಕ್ಕಿ ರೊಟ್ಟಿ ಹಿಟ್ಟನ್ನು ಉಂಡೆಗಳಾಗಿ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಅಕ್ಕಿ ರೊಟ್ಟಿನ ತಡ್ತೀನಿ ನೋಡಿ. ಮತ್ತು ಇದು ಅಕ್ಕಿ ರೊಟ್ಟಿ, ಮಸಾಲೆ ಅಕ್ಕಿ ರೊಟ್ಟಿ ಮಾಡಬೇಕಾದ್ರೆ ತುಂಬ ಅಂದರೆ ಅಗಲವಾಗಿ ಬರೋದಿಲ್ಲ. ತುಂಬ ತಡ್ತಾ ಅದು ಎಲ್ಲ ಅಂದರೆ ಅದರೊಳಗಡೆ ಇದಾಕಿರ್ತೀವಲ್ವ, ಕ್ಯಾರೆಟು ಈರುಳ್ಳಿ ಎಲ್ಲ ಬೇಗನೆ ಹರ್ಕೊಬಿಡುತ್ತೆ. ಚಿಕ್ಕದಾಗಿ ಮೀಡಿಯಮ್ ಸೈಜಲ್ಲಿ ಮಾಡ್ಕೊಳೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ನನಗೂ ಕೂಡ ಫಸ್ಟು ಇಷ್ಟು ಪರ್ಫೆಕ್ಟಾಗಿ ಬರ್ತಿರಲಿಲ್ಲ. ಇಷ್ಟು ಕಲ್ತಿದ್ದೀನಿ, ಇಷ್ಟು ಬೆಟರ್. ಇನ್ನೂ ಪರ್ಫೆಕ್ಟಾಗಿ ಕಲಿಬೇಕು. ಇವಾಗ ಸದ್ಯಕ್ಕೆ ಇಷ್ಟು ಕಲ್ತಿದ್ದೀನಿ. ಆ ಸೈಡಲ್ಲಿ ಅದು ಆ ಥರ ಬಂದೇ ಬರುತ್ತೆ, ಏಕೆಂದರೆ ಅದು ಈರುಳ್ಳಿ ಮೆಣಸಿನ್ಕಾಯಿ ಅದೆಲ್ಲ ಹಾಕಿರ್ತೀವಲ್ವ, ನಾವು ತಟ್ಟಬೇಕಾದ್ರೆ ಒತ್ತುತ್ತೆ ಅಲ್ವ, ಸೊ ಅದು ಬಂದೇ ಬರುತ್ತೆ ಆ ಟೈಪಲ್ಲಿ. ಫೈನಲಿ ಇಷ್ಟು ಅಗಲ ಮಾಡಿದ್ದೀನಿ, ಸಾಕಿಷ್ಟು. ನೆಕ್ಸ್ಟು ಹಂಚು ಮೇಲೆ ಹಾಕಿ ಇದಕ್ಕೆ ಸ್ವಲ್ಪ ಹಂಚು ಮೇಲೆ ಹಾಕಿ ಒಂದು 2 ನಿಮಿಷ ಆದಮೇಲೆ ನೀರನ್ನ ತಾಗಿಸಿ, ತಣ್ಣೀರನ್ನ ತಾಗಿಸಿ. ಕೆಲವ್ರು ಬಟ್ಟೆನಲ್ಲಿ ಹಾಕ್ತಾರೆ, ಕಾಟನ್ ಬಟ್ಟೆನಲ್ಲಿ. ಬಟ್ ಇಲ್ಲಿ ನಾನು ಇದನ್ನು ಬಳಸ್ತಿದ್ದೀನಿ. ನಾನು ಕಾಟನ್ ಬಟ್ಟೆ ಬಳಸ್ತಿಲ್ಲ. ಇದು ಕೂಡ ಚೆನ್ನಾಗಿರುತ್ತೆ, ಇದರಲ್ಲಿ ಕೂಡ ಹಾಕಿದ್ರು ಬ್ರಷಲ್ಲಿ. ರೆಡಿ ಆಗಿದೆ ನೋಡಿ ಆಲ್ರೆಡಿ ಅಕ್ಕಿ ರೊಟ್ಟಿ, ಕಾಯಿ ಚಟ್ನಿ. ನೀವು ಕೂಡ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಏನಾದರೂ ತಪ್ಪಿದ್ದಲ್ಲಿ ಕ್ಷಮೆ ಇರಲಿ. ಓಕೆನಾ? ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.